ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ ವಿಚಾರ ಏನಾಗ್ತಾ ಇದೆ, ಇವ್ರ ಕತೆ ಅರ್ಥನೇ ಆಗ್ತಾ ಇಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಅಂತೆ. ಸೋಮವಾರ ಪ್ರಮಾಣ ವಚನ ಫಿಕ್ಸ್ ಅಂತಿದ್ದಾರೆ. ಸೋಮವಾರ ಪ್ರಮಾಣ ವಚನ ಫಿಕ್ಸ್. ಭಾನುವಾರ ಸಂಜೆ ಹೊತ್ತಿಗೆ ಸಿಎಂ ಕೈ ಸೇರಲಿದೆ ಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಿಗೆ ಲಕ್ಕು, ಯಾರಿಗೆ ಶಾಕು? ರಾಜ್ಯದ ಜನತೆಗಂತೂ ಬಹಳ ದೊಡ್ಡ ಶಾಕೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪಟ್ಟಿಗೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಹೈಕಮಾಂಡ್ ಭಾನುವಾರದೊಳಗೆ ಆಗುತ್ತಾ ಆಗಲ್ವಾ? ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೋಮವಾರ ಪ್ರಮಾಣ ವಚನ ಫಿಕ್ಸ್ ಅಂತಿದ್ದಾರೆ. ಭಾನುವಾರದಷ್ಟೊತ್ತಿಗೆ ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳು ಕ್ಲಿಯರ್ ಆಗುತ್ತೆ. ಹಾಗಾಗಿ ಯಾರಿಗೆ ಲಕ್ಕು, ಯಾರಿಗೆ ಶಾಕು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಹಳಬರಿಗೆ ಅವಕಾಶ ಇದೆಯಾ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಇದೆಯಾ, ಹೆಣ್ಮಕ್ಳಿಗೆ ಎಷ್ಟು ಜಾಸ್ತಿಯನ್ನು ಸೀಟನ್ನು ಕೊಡ್ತಾರೆ, ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಗೆ ಮಾನ್ಯತೆ ಸಿಗುತ್ತಾ, ಸಿದ್ದರಾಮಯ್ಯನವರ ಪಟ್ಟಿಗೆ ಮಾನ್ಯತೆ ಸಿಗುತ್ತಾ, ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹೈಕಮಾಂಡ್ ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಅಲ್ಲಿಂದ ಬರುವಂಥ ಪ್ರಸಾದ ಭಕ್ತಿಯನ್ನು ತೋರಿಸಿ ಬಂದಿದ್ದಾರೆ. 3 ದಿನ 4 ದಿನ ಕಾಯ್ದು ಅತ್ಯಂತ ತಾಳ್ಮೆಯಿಂದ ತಮ್ಮ ಭಕ್ತಿಯನ್ನು ತೋರಿಸಿ ಬಂದಿದ್ದಾರೆ. ಆ ಭಕ್ತಿಗೆ ಈಗ 3 ದಿನ ಕಾಯಕ್ಕೆ ಹೇಳಿದ್ದಾರೆ. ಆ 3 ದಿನದೊಳಗಡೆಗೆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ಆ ಪ್ರಸಾದವನ್ನು ತಗೊಂಡು 20 ಜನರಿಗೆ ಆ ಪ್ರಸಾದವನ್ನು ಹಂಚಬೇಕಾಗಿದೆ. ಹಂಚುವಂಥ ಕೆಲಸ ಸೋಮವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪಟ್ಟಿಯನ್ನು ನೀಡಿ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಹೆಚ್ಚುವರಿ ಹೆಸರನ್ನು ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದರು ಸಿಎಂ ನೀಡಿದ ಪಟ್ಟಿ ಜೊತೆಗೆ. ಖರ್ಗೆ ಅವರು, ಕೆಪಿಸಿ ಅಧ್ಯಕ್ಷರು, ಬಿ ಕೆ ಹರಿಪ್ರಸಾದ್ ಕೆಪಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ಒಂದೊಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಸರ್ವಸಮ್ಮತ ಅಭಿಪ್ರಾಯ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಪಟ್ಟಿಯನ್ನು ಕೊಡ್ತಾರಂತೆ. ಭಾನುವಾರ ಸಿಎಂ ಕೈ ಸೇರಲಿದೆ ಅಂತಿಮ ಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೆ ಪಟ್ಟಿ ನೀಡಿ ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅದರ ಜೊತೆಗೆ AIC ಅಧ್ಯಕ್ಷರು ಕೊಟ್ಟಿದ್ದರು, ಅದರ ಜೊತೆಗೆ KPC ಅಧ್ಯಕ್ಷರು ಕೊಟ್ಟಿದ್ದರು. ಸೊ ಯಾವುದಕ್ಕೆ ಹೆಚ್ಚಿನ ರೀತಿಯಾದಂಥ ಆದ್ಯತೆ ಸಿಗಬೇಕು ಅನ್ನೋದನ್ನು ನೋಡಬೇಕಾಗಿದೆ. ಕಾರಣ ಈ ಪ್ರತ್ಯೇಕ ಹೆಸರುಗಳು ಬಂದಿರೋದ್ರಿಂದ ಅಲ್ಲಿ ಟೋಟಲ್ 4 ಪಟ್ಟಿಗಳಾಗುತ್ತೆ. ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದು, ಒಂದು ಸಿದ್ದರಾಮಯ್ಯನವ್ರದ್ದು, ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು, ಇನ್ನೊಂದು ಬಿ ಕೆ ಹರಿಪ್ರಸಾದ್ ಅವರದ್ದು. ಇದರಲ್ಲಿ ಕಾಮನ್ ಹೆಸರುಗಳಿಗೆ ಯಾವ ಸಮಸ್ಯೆ ಆಗಲಿಕ್ಕಿಲ್ಲ, ಅವ್ರಿಗೆ ಕೊಡ್ತಾರೆ. ಎಲ್ಲ ಸಪರೇಟ್ ಇದ್ದಿದ್ರೆ ಹೇಗೆ ಯೋಚನೆ ಮಾಡ್ತಾರೆ ನೋಡಬೇಕು. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದೀನಿ. ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಭವನಕ್ಕೆ. ಸೊ ಹಾಗಾಗಿ ಈಗ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಹೇಳಿದಂಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಹೈಕಮಾಂಡ್ ಪಟ್ಟಿ ಈಗ ಫೈನಲ್ ಆಗುವಂಥದ್ದು ಯಾವಾಗ ಅನ್ನೋದನ್ನು ಲೆಕ್ಕಾಚಾರ ಇದ್ದಾಗ ಭಾನುವಾರಕ್ಕೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದಿಂದ ಈಗ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ನಾಳೆ ಬಾ ಹೋಗಿ ಈಗ ಸೋಮವಾರ ಫೈನಲ್ ಅನ್ನುವಂಥ ಪರಿಸ್ಥಿತಿಗೆ ಬಂತಾ? ಖಂಡಿತ ಹೌದು ಅರುಣ್. ಯಾಕಂದರೆ ಸೋಮವಾರ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ. ಯಾಕಂದರೆ ಭಾನುವಾರ ಹೈಕಮಾಂಡ್ನಿಂದ ಕಾಂಗ್ರೆಸ್ನ ನೂತನ ಸಚಿವರುಗಳ ಪಟ್ಟಿ ಬರುತ್ತೆ. 20 ಸ್ಥಾನಕ್ಕಾಗಿ ಈಗಾಗಲೇ ಮಾತುಕತೆಯನ್ನು ನಡೆಸಲಾಗಿದೆ. 20 ಸ್ಥಾನವನ್ನು ಭರ್ತಿ ಮಾಡ್ತಾರೆ, ಒಂದೆರಡು ಉಳಿಸ್ಕೊಂಡೇ ಪಟ್ಟಿ ಕಳಿಸ್ತಾರೆ. ಅವರು ಕಳಿಸುವಂಥ ಪಟ್ಟಿ ಮೇಲೆ ನಿರ್ಧಾರವಾಗುತ್ತೆ. ಯಾಕಂದರೆ ಆ ನಿರ್ಧಾರವನ್ನು ಹೈಕಮಾಂಡ್ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನು ಆಧರಿಸಿ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿದ್ದರೂ ಕೂಡ ಹೈಕಮಾಂಡ್ ಜೊತೆ ಒಂದು ಸರ್ವಸಮ್ಮತವಾದ ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಿಎಂ, ಮಾಜಿ ಸಿಎಂ ಮತ್ತು KPCC ಅಧ್ಯಕ್ಷರಿಗೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಎಲ್ಲ ಅಭಿಪ್ರಾಯವನ್ನು ಕ್ರೋಢೀಕೃತವಾಗಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಎನ್ನುವಂಥ ಒಂದು ಸಂದೇಶದೊಂದಿಗೆ ರಾಹುಲ್ ಗಾಂಧಿ ಅವರ ತೀರ್ಮಾನದೊಂದಿಗೆ ಅಂತಿಮ ಪಟ್ಟಿ ಬರಬೇಕು ಅನ್ನೋದು. ಅಂದರೆ ಈ ಬಾರಿಯ ಕ್ಯಾಬಿನೆಟ್ ಟೀಮ್ ರಾಹುಲ್ ಗಾಂಧಿ ಅನ್ನುವಂಥ ರೀತಿಯಲ್ಲಿ ತಮ್ಮದೇ ಆದ ಕಾರಣಕ್ಕೆ ಮಾಡಬಹುದಾದಂಥ ನಿರ್ಧಾರವನ್ನು ಒಳಗೊಂಡಂಥ ಪಟ್ಟಿ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅರುಣ್. ಓಕೆ ಸುಕೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.